ನೋಡಿ ಹೆಂಗೈತೆ ರೋಡ್, ಆಫ್ ರೋಡ್ ಐತೆ ನೋಡಿ ಗೈಸ್. ಇಲ್ಲಿಂದ ನುಗ್ಗಿ ಅಲ್ಲಿ ಹೋಗ್ಬೇಕು. ಓ ಏನು ಹಿಂಗುತ್ತಾರೆ ಗಾಳಿ ಯಪ್ಪ. ಎಕ್ಸ್ಪೀರಿಯನ್ಸ್ ಹೇಳ್ ಮಗ, ಹೆಂಗನಿಸ್ತು? ಎಕ್ಸ್ಪೀರಿಯನ್ಸ್ ಮಾತ್ರ ಸೂಪರ್ ಆಯ್ತು. ಇಲ್ಲಿ ಇಲ್ಲದೇನೋ ಅಲ್ಲಿ ಸಿಗುವ ಬಯಕೆ. ರೈಟ್ ಗುರು ರೆಡಿ ಅವ್ನು ಪಾಸ್ ಆಗಿ ಜೀಪ್ ಅವರು ಏನ ಹೆಂಗಿತ್ತ? ಏನು ಹೇಳಿ ಸಾರ್ಥಕ ಯಪ್ಪ ಯಪ್ಪ ಯಾರು ಬರ್ತಾರೆ ಇನ್ನೊಂದ್ಸಲ ಕರ್ಕೊಂಡ್ಬಂದ್ಬಿಟ್ಟಿದ್ರೆ ನನ್ನ ಕತೆ ಏನೇನು ಅದೋಗತ್ತೆ. ಕಾರಲ್ಲಿ ಬಂದಿದ್ರೆ ಅಲ್ಲೆಲ್ಲೂ ಕೂಡ ಜೀಪ್ಗೆ ಕರ್ಕೊಂಡ್ಬಂದ್ಬಿಟ್ಟಿದ್ರು. ಆ ಕಡೆ ಆಗಲೇ ಹೋಯ್ತಾ ಇದೆಲ್ಲ ಕವರ್ ಆಗಿತ್ತು. ಬಿಸಾಕಿದ್ರ ಬಿಸಾಕಿಲ್ಲ ರೈಟ್ ರೈಟ್ ಒಂದೇ ಬಿಟ್ಟೋಲ್ಲ ಹೋಗ್ಬೇಕಾರೆ ಅಷ್ಟೊತ್ತೋದು ಅವ್ರಿಬ್ರು ಯಾಕೆ ಇನ್ನೂ ಬರಲಿಲ್ಲ ಇವರು ಅಂತ ಇರ್ತಾರೆ. ಕೈ ಬೇರೆ ಹಿಂಗಿರ್ತ ನಾವು ಯಾವುದೋ ಲಾಗ್ ಅವ್ರು ನೋಡ್ಕೊಂಬಿಟ್ಟವ್ರೆ. ಇನ್ಸ್ಟಾಗ್ರಾಮ್ ಐಡಿ ಹೇಳ್ಬಿಡೋಣ ಅವ್ರಿಗೆ. ಬರ್ತೀರ ಎಲ್ಲ ರೆಡಿ ಬರ್ತಾರೆ. ದುಡ್ಡು ವಾಪಸ್ ಕೊಟ್ಟಾರೆ ಇಸ್ಕೊಂಡು. ಟಿಕೆಟ್ ವಾಪಸ್ ಕೊಡ್ತೀನಿ ಅಂದರೆ ದುಡ್ಡು ವಾಪಸ್ ಕೊಡ್ತೀನಿ ಅಲ್ವೇ? ಗೈಸ್ ಬಂದ್ವಿ ನೋಡಿಕೊಂಡು ಲಾಸ್ಟ್ ಪಾಯಿಂಟ್. ನಿಂದು ಆಟೋ ರೆಕಾರ್ಡ್ ಆಗುತ್ತೆ ತಾನೇ ವಾಯ್ಸು? ಅದೇ ಸ್ಪಾಟಲ್ಲಿ ಏನಾ ಕೇಳಿದ್ರಾ? ಎಲ್ಲ ವಿಚಾರಿಸಿದ್ರಾ? ಕೋಟೆ ಬೆಟ್ಟಕ್ಕೆ ಎಷ್ಟು ದೂರ ಅದೇ ಏನು ಎತ್ತ ಕೇಳ್ರಿ ಅಂತ ಹೇಳಿದ್ರೆ ಇನ್ನೂ ಆಸೆ ಇಟ್ಕೊಂಡಿದ್ದೀರ ನೀವು? ಏನು ಎಷ್ಟು ಟೈಮು? 12:30. ನಾನು 8 ಗಂಟೆ ಆಗಿದ್ರೆ ಆಗೋಗೋದು ಅಂತಿದ್ದು. ಲೇಟ್ ಆಗೋಯ್ತು. ಫೋಟೋದೇನೆಲ್ಲ ಬಂದದ್ದೇ ಲೇಟ್ ಆಗುತ್ತೆ. ಬಂದದ್ದೇ ಲೇಟ್ ಆಗಿದೆ. ಹೇಳು ಸಕ್ಕ 5G ಇತ್ತು. ಸರ್ಚ್ ಮಾಡ್ತಿದಂಗೆ ಹೊರಟಾಯ್ತು. ಗೈಸ್ ಈಗ ನಾವು ಮುಗಿಲ್ಪೇಟೆ ಮುಗಿಸ್ಕೊಂಡು ಈಗ ಎಲ್ಲ ಹೋಗ್ತಿದ್ದೀವಿ ಅಂತ ಹೇಳಿದ್ರೆ ಕೋಟೆ ಬೆಟ್ಟ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಅಣ್ಣ ಇಲ್ಲಿ ನೋಡೋಣ. ಅಯ್ಯೋ ಅಲ್ಲಿ ನಿಂತ್ಕೊಳ್ಳುವ. ಮಸ್ತ್ ಇದಕ್ಕಿಂತ ಇಲ್ಲೇ ಚೆನ್ನಾಗಿ ಕಾಣಲ್ಲ. ಅಲ್ಲಿಗಿಂತ ಇಲ್ಲೇ ಸೂಪರಾಗಿ ಕಾಣಿಸ್ತದೆ. ಅಲ್ಲಿ ಸೈಡ್ಗೆ ಅಲ್ಲಿಗೆ ಹಾಕು. ಅಯ್ಯೋ ಇಲ್ಲಿ ನಿಲ್ಸು. ನಾವು ಹಿಂಗೆಲ್ಲ ನಿಲ್ಸ್ಕೊಂಡು ಹೋದ್ರೆ 2 ಅವರ್ ಹೋಗ್ತೀವಿ. ವಾವ್ ಮಸ್ತ್ ರೀ ಮಸ್ತ್.
ಬಿಡ್ತಾ ಇಲ್ಲ. ಏನದು ಗುರು, ಅಲ್ಲಿ ನೋಡೋಣ ಒಂದೇ ಒಂದು ಸಿಂಗಲ್ ಏಯ್ ನೀನು ನಿಲ್ಲಿಸ್ಬೇಡ ನಡಿ. ನಡಿಯ ನಡಿಯಲ್ಲ, ನೀನು ನಿಲ್ಲಿಸ್ಬೇಡ ನಡಿಯೋ. ನೀನು ನಿಲ್ಸಿದ್ರೆ ಅದಕ್ಕೆ ಇನ್ನೊಂದು ಅರ್ಧ ಗಂಟೆ ಮಾಡ್ತೀವಿ. ಗೈಸ್ ಸಖತ್ತಾಗಿದೆ ವ್ಯೂ ನೋಡಿ ಹೆಂಗೈತೆ. ಈಗ ನಾವು ಕೋಟೆ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ, ಬನ್ನಿ ಹೋಗೋಣ. ನೋಡಿ ಲೋ ಏನು ಎಲ್ಲ ನೀನು ಇಷ್ಟೊಂದು ತುಂಬ್ತಾ ಇದೆಯಲ್ಲೋ. ಇಷ್ಟು ವರ್ಷಗಳಿಂದ ಎಷ್ಟು ಫೋನ್ಗಳು ತೊಗೊಂಡು ನೋಡಿದ್ರು ಇವತ್ತೇನೆ ಇಷ್ಟೊಂದು ವೀಡಿಯೋ ಅಂತ ಫೋಟೋಸ್ ಹೊಡೆದಿರೋದು. ನಮಸ್ತೆ ಸ್ನೇಹಿತರೆ. ನಮಸ್ತೆ ನಮಸ್ತೆ. ಹೋದ ವಾರ ನಾವು ಅಂತ ಹೇಳಲ್ಲ, ನೀನು ಹೇಳ್ತಾ ಇದ್ದೀಯ. ಹೇಳಲ್ಲ ನಮಗೆ ನಾವು ನಮಸ್ತೆ ಸ್ನೇಹಿತರೆ. ನಮಸ್ತೆ ಹೋದ ನಾವು ಹೋದ ವಾರ ಅಂತ ಹೇಳಲ್ಲ, ಇವತ್ತು ಅಟ್ ಪ್ರೆಸೆಂಟ್. ಅಲ್ಲೊಂದೇ ಒಂದು ಮನೆ ನೋಡು, ಅದು ಯಾವುದು ಕೊಟ್ಟಾರೆ ನೋಡು. ಊಟ ನೋಡಿ ಅಲ್ಲೇ ಊಟ ಮಾಡ್ಕೊಂಡು ಹೋಗೋಣ ನೋಡಿ. ಹೋಯ್ತಾ ಆ ಮನೆ ಸಿಗುತ್ತೆ ಅಲ್ಲಿಂದ ನಡೀರಿ ನೋಡಿ, ಟೈಮ್ ಆಯ್ತು ನಡೀರು. ನೀನು ಹತ್ತಪ್ಪ, ನೀನು ಫಸ್ಟ್ ಗಾಡಿ. ನಡಿ, ನೀವು ರೂಟ್ ಗೊತ್ತು, ಹೋಗ ನೀನು ಮುಂದೆ. ತಪ್ಪು ತೋರಿಸ್ತೆ ನಿನ್ನ ಮೇಲೆ. ಬಾಗಿರು ಸ್ಟ್ಯಾಂಡ್ ಎತ್ತೋ ಓದ್ಲಾ. ಈಗ ಫುಲ್ ತೆಗೆದ್ನಲ್ಲ ಅದಕ್ಕೆ ಗೊತ್ತು ರೈಟ್. ನಾವು ಬಂದಿದ್ದು ಯಾವ ಕಡೆಯಿಂದ? ಆ ಕಡೆ ಆ ಕಡೆ ಹಿಂಗೆ ಆ ಕಡೆ ಈ ಕಡೆ. ಈ ರಸ್ತೆನಾ ಕಾವಲೇ ಅಯ್ಯನಿಲ್ಲ ಹಿಂಗೆ ಇವರೇನೋ ರಿಟರ್ನ್ ಹೋಗಿರ್ತವ್ರೆ. ಯಾವುದು ಕೋಟೆ ಬೆಟ್ಟ. ಏನು ಸೌಂಡ್ ನೋಡು, ಏನು ಸಕ್ಕತ್ತ ಕೇಳಿಸ್ತಾ ಗಾಡಿದಲ್ಲೇ. ಕೇಳಿಸ್ತಾ ಐತೆ. ಎದುರುಗಡೆ ನೋಡಲು ನಾರ್ಮಡಿ ಗಾಡಿ ಆಗುಂಬೆ ಘಾಟಲ್ಲಿ ಹೋಗ್ಬೇಕು ನೀವು. ಅದನ್ನ ಸೌಂಡ್ನ ಕೆಳಗೆ ಅದು ಎಷ್ಟು ಸೌಂಡ್ ಕ್ರಿಯೇಟ್ ಮಾಡ್ತದೆ ಅಂದರೆ ನಿಮಗೆ ಸೀಟ್ ಸಿಗ್ತಾನಲ್ತು, ಬಟ್ ಆ ಲೋ ವೈಬ್ರೇಷನ್ ಸೌಂಡ್ ಏನು ಬರುತ್ತೆ, ಸೀಟ್ ಕಂಪ್ಲೀಟ್ ಬ್ಲಾಕ್ ಆಗೋಗುತ್ತೆ. ನಿಮ್ಗೆ ಬೇರೆ ಏನು ಸೌಂಡ್ ಕೇಳ್ಸಲ್ತು, ದೇವದ ಮೂವಿಗಳಲ್ಲಿ ಕಾಡಲ್ಲಿ ಕೇಳಿಸ್ತಾರೆ ಹಾಗೆ. ಇದು ಯಾವ್ದು ಇದು ಗೊತ್ತಾದರೆ ಈ ರೋಡು 2 ಕಿಲೋಮೀಟರ್ ಚೆನ್ನಾಗದೆ ಅಂತ ಎಲ್ಲ ನಾಳೆ ಬೆಳಗ್ಗೆ ಲಾಗಿನ್ ಹಾಕಿ ಕುತ್ಕೊಂಡ್ರೆ ಸಾಕು ಕೆಲಸಕ್ಕೆ. ಕೆಲಸ ಮಾಡೋದು ಇನ್ಸ್ಟಾ 360ಲಿ ಕ್ಯಾಮ್ರಾದು ಬ್ಯಾಟ್ರಿ ಚೆನ್ನಾಗಿದೆಯಾ? ರೆಡ್ಡು ಮತ್ತು ಈಗ ಬ್ಲಿಂಕ್ ಆಯ್ತು ಅದೀಗ. ಆಗ್ಲಿಂದ ಬ್ಲೂ ಲೈಟ್ ಆಯ್ತಿತ್ತು. ಅಂದರೆ ಬ್ಯಾಟ್ರಿ ಗಿಟ್ರಿ ಏನಾದರೂ ಏನಿದು ಜನ. ಓಹೋ ಹೋ ಹೋ ಹೋ, ನೀವು ಸಂಧಿ ಮಾಡ್ಕೊಂಡು ನಡಿಯಪ್ಪ. ಅವರು ಎಲ್ಲಿ ಬರ್ತಿದ್ದಾರೆ ನೋಡಿ. ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ಇಲ್ಲೇ ಪೆಟ್ರೋಲ್ ಏನು ಇಲ್ಲ ಕಡೆ ಮೇಲೆ ಏನಿಲ್ಲ ಕನ್ನಡಿ. ಒಳಗೆ ಹೋದಕ್ಕೆ ಒಳಗಿಡ ಕೊಟ್ಟರು ಬೇಕು ಅಂತ ಆರಿಸ್ತಿದ್ಯಾ ಅಣ್ಣ, ಅದೇ ಮಜಾ ಇರೋದು. ಇದು ಫೋಟೋ ತಗೊಳ್ಳ. ಅವ್ರು ಬರೋ ಗಂಟೆ ಬರೋದು ಲೇಟ್ ಆಯ್ತದೆ.
ಗೈಸ್ ನೋಡಿ ಇಲ್ಲೊಂದು ಬ್ರಿಡ್ಜ್ ಇದೆ. ಮಳೆ ನೋಡಿ ಏನು ಸಾಕಾದ್ರೆ ಇರ್ತವೆ. ಇಲ್ಲಿರೋರು ಕರೆಂಟು ನೀನು ಕೊಡ್ತೀಯಾ? ಚಂದೈತೆ ನೋಡಿ. ವಾವ್ ಮಸ್ತಾಗೈತೆ. ಒಂಬತ್ತು ಗೂಡಿ ಸಕ್ಕದಾಗಿ ಹರಿತೈತೆ ನೀರು ಮಾತ್ರ. ಲೋ ಬಾರೋ ಸಾಕುಲೇ, ಇವ್ರಿಗೆ ನಾವು ನಿಲ್ಸೋದೇ ತಪ್ಪಾಯ್ತಲ್ಲಪ್ಪ. ಇಲ್ಲಿ ನೋಡ್ಬಾ, ಅಲ್ಲಿಗಿಂತ ಏನು ಸಖತ್ತ ಕಾಣಿಸ್ತದೆ. ಅಲ್ಲೇನಿಲ್ಲ, ಇಲ್ಲಿ ಮಸ್ತ್. ಒಳಗೆ ಬಿಟ್ಬಿಟ್ಟಿ ಮಗ ಫೋನ್ನ. ಮಸ್ತ್. ಹೇಯ್ ಬರಲ್ಲ, ಹೇಯ್ ಅದ್ ಬಾ ನೀನು ಗಾಡಿ ಇಲ್ಲೇ ನಿಂತ ನಿಂತ್ಕೊಬಿಡ್ತಾರೆ ನಮ್ಮ ಅಕ್ಕಿ. ಬಾ ದೀಪು. ಬರ್ರ ಬರ್ರ ಬರ್ರ. ನಡಿಯೋ ಸ್ನೇಹಿತರೆ, ನಾವು ಇಂದು ಅಲ್ಲಿಗೆ ಹೋಗುತ್ತಿದ್ದೇವೆ. ಇಲ್ಲಿಗೆ ಹೋಗುತ್ತಿದ್ದೇವೆ. ಮುಂದಿನ ಜೊತೆಯನ್ನು ಕ್ಯಾಪ್ಚರ್ ಆಗಿದೆ. ಸುತ್ತ ಫುಲ್ ಆಯ್ತು. ನಾವು ಎಡಿಟ್ ಮಾಡುವಾಗ ಯಾವ ಕಡೆ ಬೇಕು ಆ ಕಡೆ ಯಾವ್ದದ. ರೈಟ್ ರೈಟ್. ಏಯ್ ಸೈಡಲ್ಲಿ ಜಾಗ ಅದೇ ಇರು. ಆಯ್ತು ಇರೋ ಆಸೆ ಪಟ್ಬಿಟ್ಟಿದ್ದು. ಇರು ಬರ್ತೀನಿ. ಲೇ ಇರೋ, ನೀನು ಗಾಡೀಲಿ ಬರೋದು ವಿಡಿಯೋ ಮಾಡಿ ಅಂದಿದ್ದಲ್ಲ ಅದಕ್ಕೆ. ಕಮಾನ್. ಬಿಡ ಬಿಡ. ಲೇ ನಿಲ್ಸಲೇ. ಓಹೋ ಇಲ್ಲಿ ಗಂಟೆ ಆರ್ಬಿಟ್ಟದೆ. ಏನು ಸೀಟ್ ಮೇಲೆಲ್ಲ ಆರ್ತಿದ್ಯಲ್ಲೋ, ಈ ಮಟ್ಟಿಗೆ ಆರ್ತಿದ್ದಿ. ಆರಿರೋದಲ್ಲ ಅದು, ಕೈಲಿ ಒತ್ತಿರ್ದೇನೋ ಅಲ್ಲಿ ಆರೋದು. ರೈಟ್. ಪ್ರಾಬ್ಲಮ್ ಏನಿದೆ, ರಾಂಗ್ ರೂಟ್ ಆಗಿ ಮುಂದಕ್ಕೆ ಬೇಗ ಎಲ್ಲಾದರೂ ಇನ್ನೊಂದು ಕಡೆ ಹೋಗ್ಬೋದು ಅಂದರೆ ಅದೊಂಥರ ಏನಿದೆ. ಮತ್ತೆ ಬರಬೇಕು ಅಂದರೆ ಹಿಂಸೆ. ಅದರಷ್ಟು ಬೇರೆ ಇಲ್ಲ. ಹೋಗಿರೋ ಟೈಮ್ ವೇಸ್ಟ್ ಆಗೋದು, ತಿರ್ಗಾ ರಿಟರ್ನ್ ಬರೋದು ಟೈಮ್ ವೇಸ್ಟು. ಇರ್ಬಿಲ್ಲ. ವೆಹಿಕಲ್ಗಳು ಹತ್ತತ್ರ ಇದ್ದಾನೆ, ಆಪೋಸಿಟ್ ವೆಹಿಕಲ್ ಇದೆ, ಆರಾಮಾಗಿ ಹಾಕೊಂಡು ಮನೆ ಒಳಕ್ಕೆ ಹೋಗಿ
ಒಂದೇ ಕೈಲಿ ಎತ್ತಕ್ಕಾಗಲ್ಲ ಇವರು. ಬ್ರೇಕ್ ಹೊಡೆದಿದ್ಯಾ? ಗೇರೆಲ್ಲ ಐತೆ. ಸ್ಟ್ಯಾಂಡ್ ಹಾಕು. ಕೇಳ್ತೀಯಾ ಅಂತ ಅವ್ನು ನಾನು ಕೇಳೋಕ್ಕೇನೆ ಅಲ್ಲಿ ನೋಡ್ಬಿಟ್ಟು ಇವನ್ನ ನಿಲ್ಸುವ ಕೇಳ್ಕೊ ಬರ್ತೀನಿ ಅಂತಂದೆ. ಅಷ್ಟಲ್ಲಿ ನೀನು ನಿಲ್ಸ್ಬಿಟ್ಟಿದ್ದಿ. ಗೈಸ್, ಕೋಟೆ ಬೆಟ್ಟ ರೋಡ್ ಸಿಕ್ತು. ಸೊ ಈಗ ಹೋಗ್ತಾ ಇದೀವಿ ಕೋಟೆ ಬೆಟ್ಟಕ್ಕೆ. ಟವರು ಇಲ್ಲ ಅಲ್ಲಿ ಬಂದು ನೋಡಿದೆ. ಇದು ಯಾವ್ದು ಎತ್ತರದ ಪ್ರದೇಶಕ್ಕೆ ಬಂದಿದ್ದೀವಿ. ನೋಡಿ ರೋಡೇ ಕಾಣಿಸ್ತಿಲ್ಲ ಗೈಸ್. ನೋಡಿ ಕೋಟೆ ಬೆಟ್ಟದ ರೋಡು ಹೆಂಗೈತೆ. ಫುಲ್ಲು ಫಾಗು, ಫಾಗಿಂದ ತುಂಬಿದೆ. ಇದೆಲ್ಲೋ ಎಲ್ಲ ತುಂಬಿಲ್ವಾ? ದೇವಸ್ಥಾನ ಇರಬೇಕು. ಅದು ಸಖತ್ತಾಗೈತೆ ಅಲ್ವಾ? ಸಿಂಗಲ್ ಫ್ರೈಟ್ ಒಳ್ಳೇದು ಮಾಡಪ್ಪ. ನಾವು ಸೂಪರ್. ನಮ್ಮ ಗಾಡಿಗೊಂದು ವೀಡಿಯೋ ಮಾಡಬೇಕಾಯ್ತು. ಹೋಗಿ ಮಾಡು. ಈಗ ಹೋಗ್ತೀನೋ ನೋಡು. ಚೆನ್ನಾಗತ್ತೆ. ಅಣ್ಣ ಅಲ್ಲಿ ವ್ಯೂ ನೋಡು. ಸಾಕಾಗೈತೆ. ನಿಲ್ಸಿದ್ರು ಇದು ಅಲ್ಲಿ ಅಲ್ಲಿ ವಾಲೆ ಸಕ್ಕತ್ತಾಗದು ಮಗ ಈ ಸ್ಪಾಟ್. ಒಂದು ಫ್ರೇಮಲ್ಲಿ ಹೆಂಗ್ ಕಾಣಿಸ್ತದೆ. ಅದೇ ಒಂದು ಸಣ್ಣ ಲೈನು. ನೀರು ಕೊಡ್ತಾ ಬಾದ್ರದ್ದು ಚೆನ್ನಾಗಿರುತ್ತೆ. ಗೈಸ್ ನೋಡಿ ಹಂಗೈತೆ ಬೆಟ್ಟ. ದೊಡ್ಡ ಬೆಟ್ಟ ಇದು. ದೊಡ್ಡ ಬೆಟ್ಟದಲ್ಲಿ ಒಂದೇ ಒಂದು ಸಣ್ಣ ಜರಿ ಹರಿತಾ ಇದೆ. ನೀರು ಟೇಸ್ಟ್ ನೋಡೋಣ ಹೆಂಗಿದೆ ಅಂತ. ವಾವ್, ಅಸ್ಸಮ್, ಸಕ್ಕತ್ತಾಗೈತೆ. ಅಲ್ಲಿಂದ ಬಂದಿದ್ದೀವಿ. ನೀರು ಕುಡಿಯುತ್ತೆ. ಟೇಸ್ಟೇ ಬೇರೆ ಇದೆ. ಹೌದಾ? ಬೇಕಾಯ್ತು ನನಗೆ ನಿಲ್ಸ್ಬಿಟ್ಟು. ನೀನು ಯಾವಾಗ ಎತ್ಕೊಬರ್ತೀನಿ ನಿಮಗೆ ತಗೊಬಿಡುವ ಏನ ಬೈಕ್ ನಡಿಯೋ. ಅಲ್ಲಿಂದ ಒಳ್ಳೆ ಪ್ಲೇಸ್ ಅದು. ಅವನು ಬಂದ್ಬಿಟ್ಟ. ರೋಡ್ ಕತೆ ನೋಡಿ ಗೈಸ್ ಹೆಂಗೈತೆ. ಮಹಾಪ್ರಭು ನೀವೇನಿಲ್ಲಿ? ನೀವೆಲ್ಲೋ ನಾವಲ್ಲೇ. ನೋಡ ಮೇಲ್ಗಡೆ ಪಾರ್ಕ್ ಅದಲ್ಲ. ಇಲ್ಲೆಲ್ಲ ಹೋಗ್ತಿರ್ತದೆ ನೀರು. ಬೆಟ್ಟ ಯಾವ ಟವರ್ ಇಲ್ಲೇ ನೆಟ್ವರ್ಕು. ಯಾವುದೋ ಡೌನ್ ಐತೆ. ಮೊಬೈಲ್ ನೆಟ್ವರ್ಕ್ ಐತೆ. ನೆಟ್ವರ್ಕ್ ಅದೇ. ರೂಟ್ ಹಾಕೊಳ್ಳೋಕೆ ನಿದ್ರೆ ಹಾಕೊಳ್ಳಿ. ನೆಟ್ವರ್ಕ್ ಅದೇ. ಇಲ್ಲೇ ಟವರ್ ಅದೇ. ಕೋಟೆ ಬೆಟ್ಟ. ಲೇ ಯಾಕೋ ಅದಲ್ಲ ಕಣ. ಎಲ್ಲಿಗೆ ಊಟ ಇಲ್ಲಿ? ಲೋ ನಿನ್ ಕತೆ ಏನೀಗ? ಪೆಟ್ರೋಲ್ ಇದೆಯಾ? ನವೀನ್ ರಿಸರ್ವ್ ಬಂತಾ? ರಿಸರ್ವ್ ಅಲ್ಲೇ ಬಂದದೆ. ಇಲ್ಲೆಲ್ಲಾದ್ರೂ ಎಲ್ಲ ಯಾವ್ದಾರ ಅಂಗಡಿಲಾದ್ರೂ ಕೇಳಿ ಹಾಕ್ಸ್ಕೊಬೋದು. ಇವನ್ ಬೇರೆ ಎಲ್ಲೋ ನಡ್ರೋ ಬೇಗಲ್ಲ. ಸೂರ್ಲದಿ ಫಾಲ್ಸ್ ಗೈಸ್. ಇದು ಸೂರ್ಲದಿ ಫಾಲ್ಸ್. ನೋಡಿ
ಸೂರ್ಲದಿ ಏನ್ ಜೋರಾಗಿ ಬಂದ್ಬಿಡ್ತು ಒಂದೇ ಸಲ. ಇಲ್ಲ ಹೋಗುತ್ತೆ ಇಲ್ಲ ರೆಡಿ ಹೋಯ್ತು. ಕೋಟೆ ಬೆಟ್ಟ ಶ್ರೀ ಈಶ್ವರ ದೇವಸ್ಥಾನ ಗೈಸ್, ಕೋಟೆ ಬೆಟ್ಟಕ್ಕೆ ಬಂದ್ವಿ. ನೋಡಿ ಇದೆಲ್ಲ ಅಲ್ಲಿಗೆ ದೇವಸ್ಥಾನ ಐತೆ ಮುಂದೆ. ಗೈಸ್, ಕೋಟೆ ಬೆಟ್ಟ ಫುಲ್ ಆಫ್ ರೋಡ್ ರೈಡ್ ಹೆಂಗೈತೆ ವ್ಯೂ. ಬೆಟ್ಟ ನೋಡೋದು ಹೆಂಗದೆ. ಈಶ್ವರನ ಬೂದೋಟ ನೋಡಲು ಹೋಗ್ತಾ ಇದ್ದೇವೆ. ಗೈಸ್ ನೋಡಿ ಹೆಂಗೈತೆ ಕೋಟೆ ಬೆಟ್ಟದ ವ್ಯೂ. ಯಪ್ಪ ನೋಡಿ ಎಲ್ಲ ಫುಲ್ ಸಾಕು. ನೆಕ್ಸ್ಟ್ ಲೆವೆಲ್ ಇದೆ. ನೋಡಿ ನನ್ನ ಬಟ್ಟೆ ಊಟ ನಮ್ಮ ಮೈದ ಬದಿ ಎಲ್ಲ ಅಜ್ಜಿಸ್ತಾ ಇಲ್ಲ. ಗೈಸ್ ನೋಡಿ ಕೋಟೆ ಬೆಟ್ಟ ಹೆಂಗೈತೆ. ಅಯ್ಯಪ್ಪ ಇದೆಲ್ಲ ಫುಲ್ ಆಫ್ ರೋಡ್ ಸಾಹಸ ಮಾಡ್ಕೊಂಡು ಹೋಗ್ತಾ ನೋಡಿ ಹೆಂಗೈತೆ ರೋಡ್. ಆಫ್ ರೋಡ್ ಗೈಸ್, ಕೋಟೆ ಬೆಟ್ಟ ಶ್ರೀ ಈಶ್ವರ ದೇವಸ್ಥಾನ. ನೋಡು ಕಾಣಿಸ್ತಿದೆ ಕೋಟೆ ಬೆಟ್ಟ. ಇಷ್ಟು ಸಾಹಸ ಮಾಡಿಕೊಂಡು ಕೋಟೆ ಬೆಟ್ಟಕ್ಕೆ ಬಂದಿದ್ದೀವಿ. ಏನ್ ಕೆಳಗೆ ಕರ್ಕೊಂಡೋಗು ಇವನಿಗೆ ಆಗ್ಲೇ ಚಿಂತೆ ಆಗೋಯ್ತು. ಅವಾಗ ಇವನ್ಗ ಕೋಟೆ ಬೆಟ್ಟದ ಮೆಟ್ಲನ್ನ ಹತ್ತುತ್ತಾ ಇದೀವಿ. ಬೆಟ್ಟ ನೋಡಿ ಹೆಂಗ್ ಕಾಣಿಸ್ತಿದೆ ಗೊತ್ತಾ. ಇಲ್ಲೇ ಹತ್ಬೋದಾಗಿತ್ತಲ್ಲ ನಾವು. ಹಿಂಗೋದ್ರು ಅಲ್ಲಿಗೆ ಹೋಗ್ಬೇಕು. ಗಂಟೆ ಹೊಡಿಯೋ. ಪ್ರವೇಶನೂ ನಿಷೇಧ. ಮಹಿಳೆಯರು ಅಂಗಳ ಪ್ರವೇಶ ನಿಷೇಧಿಸಲಾಗಿದೆ. ಲೇಡೀಸು ನೋ ಎಂಟ್ರಿ. ವಾವ್, ಇದೇನದು ಗುರು ಬೆಟ್ಟ. ಹೊಡೆದ್ಬಿಟ್ಟು ಹಾಕೋಣ ಕೊನೆಗೂ ಗಂಟೆನ. ನಡೀರಿ. ಓಹ್ ಮಸ್ತ್ ಗದೆ ಗುರು ಬೆಟ್ಟ. ಮಾತ್ರ ಅಲ್ಲಿ ಬನ್ನಿ ಹೊತ್ತು ನಡ್ಯಾ. ಇಲ್ಲಿ ಹತ್ತಿ ಆ ಪಾಯಿಂಟ್ ಹೋಗೋಣ. ಮನೆ ಹೋಗೋಣ ನೋಡಿ ಗೈಸ್. ಇಲ್ಲಿಂದ ನುಗ್ಗಿ ಅಲ್ಲಿ ಹೋಗ್ಬೇಕು. ಬೆಟ್ಟ
ಲಾಸ್ಟ್ ಐತೆ ನಡೀತ ಸುತ್ತಾಗ ಅಲ್ಲಿ ಹೋಗೋಕ್ ಜಾಗ ಇಲ್ಲದೆ ಸುತ್ತಾರೆ. ಹೆಂಗೈತೆ ನೋಡಿ ಬೆಟ್ಟ. ವಾವ್, ಗಾಳಿ ಮಾತ್ರ ಇಲ್ಲೇ ಬೀಸ್ತಾ ಐತೆ. ಮಸ್ತಾಗೈತೆ ನೋಡಿ ಹೆಂಗೈತೆ. ಇಲ್ಲಿ ಇಳಿದು ಹೋಗ್ಬೇಕು. ನೋಡಿ ಮೇಲಿಂದ ನೀರು ಹೆಂಗ್ ತೊಟ್ಟಿಗ್ತಾ ಐತೆ. ಫುಲ್ ನೀರು ಬಿದ್ದು ಇಲ್ಲೆಲ್ಲ ಪಾಚಿಯಾಗಿದೆ. ವಾವ್, ಅದ್ಭುತ, ಸಕ್ಕತ್ತಾಗೈತೆ ಮಾತ್ರ. ನೋಡಿ ಎಷ್ಟು ದೊಡ್ಡದು. ಅದಲ್ಲ ಈಗ ಬಂಡೆ ನೋಡಲ್ಲಿ. ಹೌದು ಕಣ, ಅದು ನೋಡಿ ಎಷ್ಟು ದೊಡ್ಡದು. ಇದ್ರ ಮೇಲೆಲ್ಲ ಹಿಂಗೆ ಬದಲಿ ಇಲ್ಲೇ ದೇವರಾಯ್ತು. ಹಿಂಗಿಂದ ಹೋಗಿ ಈ ಸಂದಿಲಿ ಹೋಗಿ ಆ ಕಡೆ ಸಾಹಸ ಮಾಡ್ಕೊಂಡು ಹೋಗಿ. ಇದು ನೋಡಿ ಹೆಂಗೆ ಇರ್ತದೆ. ಇದು ಹಂಗೆ ಹೋಗ್ಬೇಕು ಈ ಸಂದಿ. ಓ ಏನು ಹಿಂತಾರೆ ಗಾಳಿ, ಯಪ್ಪ ಅವ್ರು ನಿಲ್ಸ್ಕೊಳ್ಳ ಅಳು ಬರ್ತಾರೆ ಬಿಡುತ್ತೆ. ವಾಲೆ ಎಕ್ಸ್ಪೀರಿಯನ್ಸ್ ಹೇಳ ಮಗ, ಹೆಂಗ ಅನಿಸ್ತು? ಎಕ್ಸ್ಪೀರಿಯನ್ಸ್ ಮಾತ್ರ ಸೂಪರ್ ಆಗಿತ್ತು. ಮಳೆಯಲ್ಲಿ ನೆನ್ಕೊ ಬಂದಿದಂತೆ ಇನ್ನೂ ಚೆನ್ನಾಗಿತ್ತು. ಸೂಪರ್. ಕೋಟೆ ಬೆಟ್ಟ ನೋಡಕ್ಕಂತೂ ಶಿವಲಿಂಗ ತರಾನೇ ಇದೆ, ಸೂಪರ್ ಆಗಿದೆ. ಒಂದ್ಸಲ ಎಕ್ಸ್ಪೀರಿಯನ್ಸ್ ಮಾಡ್ಲೇಬೇಕು. ಅದಲ್ಲ ಬಿಡ ಬಿಡ, ಬಂದದ್ಕೋ ಸಾರ್ಥಕಾಯ್ತು. ಹೇಳ್ಬಿಟ್ಟಲ್ಲ ಸಾಕು. ನಾವು ಅಲ್ಲಿ ಹೋಗಿದ್ವಲ್ಲ ಆ ತರ ಇದು ಏನೋ ಹೆಂಗೈತೆ ನೋಡಿ ಅಲ್ಲೊಂದು ಫಾಲ್ಸು ನೋಡಿ. ನೋಡಿ ಫಾಲ್ಸ್ ಹೆಂಗ್ ಕಾಣಿಸ್ತಾ ಇದೆ. ಅಲ್ಲೊಂದು ಮನೆ ಇದೆ ನೋಡಿ, ಮಂಟಿ ಮನೆ, ಸೂಪರ್.
ಗೈಸ್ ನಿಮಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ. ಮಾನ್ಸೂನ್ ರೈಡ್ ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ಗೈಸ್. ಖಂಡಿತ ಒಂದು ಸಲ ಹೋಗಿ ಬನ್ನಿ, ನಿಮಗೆ ಜೀವಮಾನದ ಅತ್ಯಂತ ದೊಡ್ಡ ಎಕ್ಸ್ಪೀರಿಯೆನ್ಸ್ ಇದಾಗಿರುತ್ತೆ. ಬಾಯ್.